ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ನೀಟ್ ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ನೋಡ್ಬೋದು, ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ಸ್. ಈಗ ನಾನು ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೀನಿ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ, UG ನೋಡ್ಬೋದು. ಇಲ್ಲಿ ನೋಡ್ಬೋದು ಪಬ್ಲಿಕ್ ನೋಟಿಸ್ ಅಂತ ಇದೆಯಲ್ಲ, ಇಲ್ಲಿ ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಆಫ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ UG 2024 ಎಷ್ಟು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ ತಕ್ಷಣ ಒಂದು ನಿಮ್ಮ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ನಾನು ಓದಿ ಹೇಳ್ತೀನಂತೆ. ಇಲ್ಲಿ ನೋಡ್ಬೋದು ಪಬ್ಲಿಕ್ ನೋಟಿಸ್ ಅಂತ ಇದೆ. 1 May 2024ಗೆ ರಿಲೀಸ್ ಆಗಿರೋಂಥ ನೋಟಿಫಿಕೇಷನ್ ಇದು. ಅದು ನಿನ್ನೆ ಏನಾಗಿದೆ, ರಿಲೀಸ್ ಆಗಿದೆ. ಸಬ್ಜೆಕ್ಟ್ ನೋಡ್ಬೋದು, ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಆಫ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ. ನೀಟ್ UG 2024 ಎಷ್ಟು ಅಂತ ಇದೆ. ಅಂದರೆ ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ಸನ್ನು ಕ್ಯಾಂಡಿಡೇಟ್ಸ್ಗಳು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ ಅಂತ, ರಿಲೀಸ್ ಮಾಡಿದ್ದೀವಿ ಹಾಲ್ ಟಿಕೆಟ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟ್ ದಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ UG 2024 ಫಾರ್ ಮೋರ್ ದೆನ್ 24 lakh ಕ್ಯಾಂಡಿಡೇಟ್ಸ್ ಅಂತ ಇದೆ. at different centers located in 57 cities throughout country, including 14 cities outside India, on May 5, 2024, Sunday from 2 PM to 5:20 PM. ಎಕ್ಸಾಮ್ ನಡೆಯುವಂಥದ್ದು ಡೇಟ್ ಇದು. 5ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 5:20 ನಡೆಯುತ್ತೆ. To facilitate the candidates appearing for NEET UG 2024, advance information of examination city where the examination center will be located already been shared on 24 April 2024. ಅಂದರೆ ಎಕ್ಸಾಮ್ ಸಿಟಿ ಯಾವುದು ಅಂತೇಳಿ ಆಲ್ರೆಡಿ ನಾವು ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ನಾವು ಟು ಸಪೋರ್ಟ್ ಆ್ಯಂಡ್ ಫೆಸಿಲಿಟೇಟ್ ದಿ ಕ್ಯಾಂಡಿಡೇಟ್ಸ್ ಅಡ್ಮಿಟ್ ಕಾರ್ಡ್ಸ್ ಫಾರ್ NEET UG 2024 ಆರ್ ಬೀಯಿಂಗ್ ರಿಲೀಸ್ಡ್ ಆ್ಯಸ್ ಪರ್ ಫಾಲೋವಿಂಗ್ ಶೆಡ್ಯೂಲ್ ಅಂತಿದೆ. ಎಕ್ಸಾಮಿನೇಷನ್ ನೋಡ್ಬೋದು, ನೀಟ್ UG 2024 ಇದೆ. ಡೇಟ್ ಆಫ್ ಎಕ್ಸಾಮಿನೇಷನ್ ನೋಡೋದು 5 May 2024 ಇದೆ. ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡು 1 May 2024 ನಿನ್ನೆ ರಿಲೀಸ್ ಮಾಡಿದರೆ. ಸೋರ್ಸ್ ಟು ಡೌನ್ಲೋಡ್ ದಿ ಅಡ್ಮಿಟ್ ಕಾರ್ಡ್ ನೋಡ್ಬೋದು. ವೆಬ್ಸೈಟ್ ಬಂದುಬಿಟ್ಟು https://exams.nta.ac.in ಹೋಗಿ ನೀವೇನು ಅಂತ ಹೇಳಿದ್ರೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ಬ್ಯಾಕ್ ಬಂದು ತೋರಿಸ್ತೀನಿ. ನೋಡ್ಬೋದು, ಇಲ್ಲಿದೆ ನೋಡಿ, exams.nta.ac.in ಅಂತ ನಾವು ಇರುವಂಥ ವೆಬ್ಸೈಟ್. ಈಗ ಇಲ್ಲಿ ಹಾಲ್ ಟಿಕೆಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇರುತ್ತೆ. ಅದು ಕ್ಲಿಕ್ ಹಿಯರ್ ಫಾರ್ ಅಡ್ಮಿಟ್ ಕಾರ್ಡ್ ಅಂತ ಇಲ್ಲಿದೆ ನೋಡಿ, ಇಲ್ಲಿದೆಲ್ಲ ಲಿಂಕು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಈ ಪಬ್ಲಿಕ್ ನೋಟಿಸ್ ಮೇಲ್ಗಡೆ. ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ನಂಬರ್ನ ಹಾಕಬೇಕು. ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ಡೇಟ್ ಆಫ್ ಬರ್ತನ್ನ ಸೆಲೆಕ್ಷನ್ ಮಾಡಿ, ನೀವು ಡೇ ಮತ್ತು ಮಂತು ಇಯರನ್ನು ಸೆಲೆಕ್ಷನ್ ಮಾಡಿಬಿಟ್ಟು ನೀವೇನು ಅಂತ ಹೇಳಿದ್ರೆ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಏನಾಗುತ್ತೆ, ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಆಗುತ್ತೆ. ಇಷ್ಟೇ ಸಿಂಪಲ್ ಇದೆ. ಮತ್ತು ನೋಡ್ಬೋದು, ಇಲ್ಲಿ ಇನ್ನೊಂದು ಇಲ್ಲಿ ಇನ್ಫಾರ್ಮೇಷನ್ ಇದೆ. ಕ್ಯಾಂಡಿಡೇಟ್ಸ್ ಎನ್ಶೂರ್ ಯುವರ್ ಡೌನ್ಲೋಡೆಡ್ ಅಡ್ಮಿಟ್ ಕಾರ್ಡ್ ಡಿಸ್ಪ್ಲೇಸ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ. ಅಂದರೆ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಫೋಟೋ ಮತ್ತು ಸಿಗ್ನೇಚರು ಡಿಸ್ಪ್ಲೇ ಆಗಿದೆಯೋ ಇಲ್ಲೋ ಸರಿಯಾಗಿ ನೋಡ್ಕೋಬೇಕು. ಇಫ್ ನಾಟ್, ಒಂದು ವೇಳೆ ಏನಾದರೂ ಫೋಟೋ ಮತ್ತು ಸಿಗ್ನೇಚರ್ ಸರಿಯಾಗಿ ಬಂದಿರಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗುತ್ತೆ, ಇನ್ನೊಂದು ಸಲ ರೀಡೌನ್ಲೋಡನ್ನು ಮಾಡಬೇಕಾಗುತ್ತೆ. ಇಫ್ ನಾಟ್ ಪ್ಲೀಸ್ ರೀಡೌನ್ಲೋಡ್ ಇಟ್ ಅಗೇನ್ ಅಂತ ಇದಿಲ್ಲ, ಮತ್ತು ಅಗೇನ್ ರೀಡೌನ್ಲೋಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಮತ್ತೇನಾದರೂ ನೀಟ್ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.